ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಆರ್ಮಿಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ, ಅದು ಮಾರ್ಕೆಟ್ ನ ಮೇಲೆ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತಾ, ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ, ಅವುಗಳು ಕೂಡ ಸುದ್ದಿಯಲ್ಲಿರುತ್ತವೆ. ಆ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 389 ಪಾಯಿಂಟ್ಸ್ 0.95% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿದೆ, ಅನಂತರ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗಿದೆ. ಓವರ್ ಆಲ್ ನಿಯರ್ಲಿ 1% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 154 ಪಾಯಿಂಟ್ಸ್ 0.87% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಸೇಮ್ ಕಾರಣಗಳು ಏನು, ನಿನ್ನೆ ನಮ್ಮ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಕಾರಣಗಳೇನಿದ್ವು ಅವೇ ಕಾರಣಗಳೇ. ಫಾರ್ಮಾ ಟ್ಯಾರಿಫ್ ಹಾಕುವಂತ ಮಾತುಗಳನ್ನ ಆಡಿದ್ರು ಡೊನಾಲ್ಡ್ ಟ್ರಂಪ್ ಅವರು. ಜೊತೆಗೆ ಫೆಡ್ ಔಟ್ಕಮ್ ಏನ್ ಬರ್ಬೋದು, ಅವರ ಕಮೆಂಟ್ರಿ ಏನಿರ್ಬೋದು, ಈ ಎಲ್ಲ ಕಾರಣಗಳಿಗೆ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಮಾರ್ಕೆಟ್. ನೋಡೋಣ ಇವತ್ತು ಜೆರೋಮ್ ಪವೆಲ್ ಅವರು ಏನ್ ಡಿಸಿಷನ್ ಅನೌನ್ಸ್ ಮಾಡ್ತಾರೆ ಅಂತ. ಓವರ್ ಆಲ್ ಟ್ರೆಂಡ್ ಸ್ವಲ್ಪ ನೆಗೆಟಿವ್ ಇದೆ ಇವತ್ತಿನ ಮಾರ್ಕೆಟ್ಗೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ಕೂಡ FIS ಭರ್ಜರಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. 3794 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 1397 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS ಕಡೆಗಿಂದ ಒಳ್ಳೆ ವಾಪಸಾತಿ ನಮ್ಮ ಮಾರ್ಕೆಟ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ಎಂಡೋ ಪಾಕ್ ನ್ಯೂಸ್ ಕಡೆ ಬಂದ್ರೆ ಫೈನಲಿ ನಮ್ಮ ಆರ್ಮಿ ಪಾಕಿಸ್ತಾನದ ಮೇಲೆ ಆಪರೇಷನ್ಸ್ ಅನ್ನ ಶುರು ಮಾಡಿದೆ ಅನ್ನೋದಕ್ಕಿಂತ ಶುರು ಮಾಡಿ ಸ್ಟಾಪ್ ಮಾಡ್ಬಿಟ್ಟಿದೆ. ಬಟ್ ಇದಕ್ಕೆ ಪಾಕಿಸ್ತಾನದ ರೆಸ್ಪಾನ್ಸ್ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ನೋಡಬಹುದು ಆಪರೇಷನ್ ಸಿಂಧೂರ್. ಈ ಆಪರೇಷನ್ಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರನ್ನ ಇಟ್ಟಿದೆ. ನೋಡಬಹುದು, ಇನ್ ಎ ಶೋ ಆಫ್ ಇಂಟೆಂಟ್ ಇಂಡಿಯಾ ಲಾಂಚ್ಡ್ ಸಿರೀಸ್ ಆಫ್ ಟಾರ್ಗೆಟೆಡ್ ಮಿಲಿಟರಿ ಸ್ಟ್ರೈಕ್ಸ್ ಅಂಡರ್ ಆಪರೇಷನ್ ಸಿಂಧೂರ್, marking a significant response to the recent terror attack in Pahalgam that killed 26 civilians including many tourists. Pahalgam attack ಗೆ ಉತ್ತರವಾಗಿ ಹಲವಾರು ಪ್ಲೇಸಸ್ ಅನ್ನ ಸ್ಟ್ರೈಕ್ ಮಾಡಿದೆ ನಮ್ಮ IAF. ನೋಡಬಹುದು, the operation focused on destroying terror camps in Pakistan and Pakistan occupied Jammu and Kashmir, signaling a tough stance against cross-border terrorism. ಟೆರರಿಸ್ಟ್ ಕ್ಯಾಂಪ್ ಗಳೇನಿದ್ವು ಪಾಕಿಸ್ತಾನ ಹಾಗೂ ಪಾಕಿಸ್ತಾನ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ, ಆ ಕ್ಯಾಂಪ್ ಗಳನ್ನ ಟಾರ್ಗೆಟ್ ಮಾಡಿದೆ. ಒಂದಲ್ಲ ಎರಡಲ್ಲ, ಟೋಟಲ್ 9 ಕ್ಯಾಂಪ್ ಗಳನ್ನ ಟಾರ್ಗೆಟ್ ಮಾಡಿ ಬಾಂಬಿಂಗ್ ಅನ್ನ ಮಾಡಿದೆ IAF, ಅಂದ್ರೆ ನಮ್ಮ ಇಂಡಿಯನ್ ಏರ್ ಫೋರ್ಸ್. ಹೇಗೆ ಈ ಹಿಂದೆ ಏರ್ ಸ್ಟ್ರೈಕ್ ಮಾಡಿತ್ತೋ ಅದೇ ರೀತಿ ಈಗಲೂ ಸಹ ಮಾಡಿದೆ, ಬಟ್ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಮಾಡಿದೆ IAF. ಕೆಲವು ಅರ್ಲಿ ವಿಜುವಲ್ಸ್ ಕೂಡ ಬರ್ತಾ ಇದೆ, ನೋಡಬಹುದು. ಏರಿಯಾಸ್ bombed by IAF. ಈಗ ನೋಡಬಹುದು, Indian officials confirmed that 9 terror-linked sites in Pakistan and Pakistan occupied Jammu and Kashmir were targeted. These locations were reportedly connected to Jaish-e-Mohammed and Lashkar-e-Taiba, two groups frequently accused of sponsoring terror attacks in India. ಈಗ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಬಹವಾಲ್ಪುರ್ 100 ಕಿಲೋಮೀಟರ್ ಇನ್ಸೈಡ್ ಇರುವಂತದ್ದು, ನಮ್ಮ ಬಾರ್ಡರ್ ಇಂದ 100 ಕಿಲೋಮೀಟರ್ ಒಳಗಡೆ ಇರುವಂತ ಒಂದು ಪ್ಲೇಸ್ ಅನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಹಾಗೆ ಮುರಿದ್ಕೆ 30 ಕಿಲೋಮೀಟರ್ ಒಳಗಡೆ ಇರುವಂತಹ ಪ್ಲೇಸ್, ಗುಲ್ಪುರ್ 35 ಕಿಲೋಮೀಟರ್, ಸವಾಯ್ ಕ್ಯಾಂಪ್ 30 ಕಿಲೋಮೀಟರ್, ಪಿಲಾಲ್ ಕ್ಯಾಂಪ್ ಡಿಸ್ಟೆನ್ಸ್ ನಾಟ್ ಸ್ಪೆಸಿಫೈಡ್ ಅಂತ ಹೇಳ್ತಿದೆ, ಕೊತ್ಲಿ ಕ್ಯಾಂಪ್ 15 ಕಿಲೋಮೀಟರ್, ಬರ್ನಾಲಾ 10 ಕಿಲೋಮೀಟರ್, ಸರ್ಜಲ್ ಕ್ಯಾಂಪ್ 8 ಕಿಲೋಮೀಟರ್, ಮೆಹಮೂನಾ ಕ್ಯಾಂಪ್ 15 ಕಿಲೋಮೀಟರ್, ಅಪ್ ಟು 100 ಕಿಲೋಮೀಟರ್ ವರೆಗೂ ಕೂಡ ನಮ್ಮ IAF ಟಾರ್ಗೆಟ್ ಅನ್ನ ಮಾಡಿದೆ ಉಗ್ರರ ಅಡಗುದಾಣಗಳನ್ನ. ಅಲ್ಲಿ ಎಷ್ಟು ಜನರಿದ್ರು, ಎಷ್ಟು ಪ್ರಾಣ ಹಾನಿಯಾಗಿದೆ, ಉಗ್ರರಿದ್ರ ಇಲ್ವಾ, ಅದರ ಬಗ್ಗೆ ಇನ್ನು ಡೀಟೇಲ್ಸ್ ಬಂದಿಲ್ಲ. ಬಹುಶಃ ಹೋಗ್ತಾ ಎಲ್ಲಾನು ಕೂಡ ಬರುತ್ತೆ, ಖಂಡಿತ ಇದ್ದೇ ಇರ್ತಾರೆ ಅಂತ ಲೊಕೇಶನ್ಸ್ ಅನ್ನ ನೋಡಿನೇ ಬಾಂಬಿಂಗ್ ಅನ್ನ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಏನು ಕಾನ್ಸಿಕ್ವೆನ್ಸಸ್ ಉಂಟಾಗಬಹುದು ಆ ವಿಚಾರಕ್ಕೆ ಬರೋದಾದ್ರೆ, ದ ಆಪರೇಷನ್ ಹ್ಯಾಸ್ ಲೆಡ್ ಟು ವೈಡ್ ಸ್ಪ್ರೆಡ್ ಡಿಸ್ರಪ್ಷನ್ಸ್ ಇನ್ ಏರ್ ಟ್ರಾವೆಲ್ ಅಕ್ರಾಸ್ ನಾರ್ದರ್ನ್ ಇಂಡಿಯಾ. ಏರ್ ಸ್ಪೇಸ್ ಬಳಕೆ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ, ಯಾಕಂದ್ರೆ ಆ ಕಡೆಯಿಂದ ಏನ್ ರೆಸ್ಪಾನ್ಸ್ ಬರುತ್ತೆ ಅನ್ನೋಂತ ಭಯ ಇದ್ದೇ ಇರುತ್ತೆ. ಇನ್ನು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕನ್ಫರ್ಮ್ಡ್ ದಟ್ ಶ್ರೀನಗರ್ ಏರ್ಫೀಲ್ಡ್ ಇಸ್ ಶಟ್ ವಿತ್ ನೋ ಕಮರ್ಷಿಯಲ್ ಫ್ಲೈಟ್ಸ್ ಆಪರೇಟಿಂಗ್ ಫ್ರಮ್ ದೇರ್ ಆನ್ ವೆಡ್ನೆಸ್ಡೇ. ಶ್ರೀನಗರ್ ಅಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಫ್ಲೈಟ್ಸ್ ಇರೋದಿಲ್ಲ, ಶಟ್ ಡೌನ್ ಮಾಡಿದ್ದಾರೆ. ಇನ್ನು ಇಂಡಿಗೋ ಏರ್ಲೈನ್ಸ್ ಇಶ್ಯೂಡ್ ಟ್ರಾವೆಲ್ ಅಡ್ವೈಸರಿ ಫಾರ್ ಅಫೆಕ್ಟೆಡ್ ಸಿಟೀಸ್ ಇನ್ಕ್ಲೂಡಿಂಗ್ ಶ್ರೀನಗರ್, ಜಮ್ಮು, ಅಮೃತ್ಸರ್, ಲೇಹ್, ಚಂಡೀಗರ್, ಧರ್ಮಶಾಲಾ ಅಂಡ್ ಬಿಕಾನೇರ್, ಅರ್ಜಿಂಗ್ ಪ್ಯಾಸೆಂಜರ್ಸ್ ಟು ಚೆಕ್ ಫ್ಲೈಟ್ ಸ್ಟೇಟಸ್ ಬಿಫೋರ್ ಟ್ರಾವೆಲಿಂಗ್. ಹೀಗೆ ಅಡ್ವೈಸರಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪಾಕಿಸ್ತಾನ ಈಗಾಗಲೇ ರೆಸ್ಪಾಂಡ್ ಮಾಡಿದೆ, ಅಂದ್ರೆ ಗಡಿಯಲ್ಲಿ ಫೈರಿಂಗ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡಿದೆ, ಜೊತೆಗೆ ಶೆಲ್ಲಿಂಗ್ ಅನ್ನು ಕೂಡ ಮಾಡಿದೆ. ಅದರಲ್ಲಿ ಕೆಲವು ಸಿವಿಲಿಯನ್ಸ್ ಸತ್ತೋಗಿದ್ದಾರೆ ಅನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದೆ. ನೋಡೋಣ, ಇದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾ? ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದೇ. ಆದ್ರೆ ಈ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ 2019ರ ಅಟ್ಯಾಕ್ ಆಗ್ಬೋದು, 2017ರ ಅಟ್ಯಾಕ್ ಆಗ್ಬೋದು, ಆ ಸಂದರ್ಭದಲ್ಲಿ ಬಂದಿದ್ದಂತ ರಿಯಾಕ್ಷನ್ ಅನ್ನ ನೋಡಿದ್ರೆ ಸ್ಲೈಟ್ಲಿ ಡೌನ್ ಆಗಿದೆ ಮಾರ್ಕೆಟ್ ಆ ದಿನ, ಅಂದ್ರೆ ಏರ್ ಸ್ಟ್ರೈಕ್ ಮಾಡಿದ್ದಿನ.
ನೆಕ್ಸ್ಟ್ ಡೇ ಒಳ್ಳೆ ರಿಕವರ್ ಆಗಿದೆ. ಜೊತೆಗೆ ಇಲ್ಲಿ ನಮ್ಮ ಆರ್ಮಿ ಅಟ್ಯಾಕ್ ಮಾಡಿ ಸುಮ್ಮನೆ ಆಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಪಾಕಿಸ್ತಾನ ದೊಡ್ಡ ಪ್ರಮಾಣದಲ್ಲಿ ರಿಯಾಕ್ಟ್ ಮಾಡ್ತಾ ಆಗ ರಿಯಾಕ್ಟ್ ಮಾಡ್ಲೇಬೇಕಾಗತ್ತೆ. ಬಟ್ ಪಾಕಿಸ್ತಾನ ಆ ಕೆಲಸವನ್ನ ಮಾಡೋಕೆ ಶಕ್ತಿ ಇದೆಯಾ, ಅದು ಮ್ಯಾಟರ್ ಆಗುತ್ತೆ. ನೋಡೋಣ. ಸ್ವಲ್ಪ ಇವತ್ತು ಕೂಡ ಕಾಶಿಯಸ್ ಆಗಿ ಮೂವ್ ಆಗುವಂತ ಚಾನ್ಸಸ್ ಇದ್ದೇ ಇದೆ ಮಾರ್ಕೆಟ್. ಯಾಕಂದ್ರೆ ಈ ರೀತಿಯ ನ್ಯೂಸ್ ಬಂದಾಗ ಪಾಸಿಟಿವ್ ಮೊಮೆಂಟಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಬಟ್ ಇನ್ ಕೇಸ್ ಅಲ್ಲಿಂದ ರಿಯಾಕ್ಷನ್ ಬರ್ಲಿಲ್ಲ ಅಂದ್ರೆ ಅದು ಪಾಸಿಟಿವ್ ಮೊಮೆಂಟಮ್ಗೂ ಕೂಡ ಕಾರಣ ಆಗ್ಬೋದೇನೋ. ನೋಡೋಣ, ಮುಂದುವರೆದು ಗೊತ್ತಾಗುತ್ತೆ. ಇನ್ನು ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದಾಗ ಸ್ವಲ್ಪ ಐಡಿಯಾಸ್ ಕೂಡ ಬರುತ್ತೆ. ಒಟ್ಟಿನಲ್ಲಿ ಪಹಲ್ಗಾಮ್ ಅಟ್ಯಾಕ್ ಭಾರತ ಉತ್ತರವನ್ನ ಕೊಟ್ಟಿದೆ. ಈ ಟೆನ್ಷನ್ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನು ಕಂಟಿನ್ಯೂ ಆಗುತ್ತಾ ನೋಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು. ಪ್ರೆಸ್ಟೀಜ್ ಎಸ್ಟೇಟ್ಸ್ ನೆಟ್ಸ್ 3000 crore ಇನ್ ಡೆಬ್ಯೂಟ್ NCR ಲಾಂಚ್ ವಿತ್ ಪ್ರೆಸ್ಟೀಜ್ ಸಿಟಿ. ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂದ್ರೆ ಡೆಲ್ಲಿಯಲ್ಲಿ ಕಂಪನಿ 3000 ಕೋಟಿ ಮೊತ್ತದ ಯೂನಿಟ್ಸ್ ಅನ್ನ ಸೇಲ್ ಮಾಡಿ ಟೋಟಲ್ 1200 ಯೂನಿಟ್ಸ್ ಅನ್ನ ಕಂಪನಿ ಸೇಲ್ ಮಾಡಿದೆ. ಈ ಬಗ್ಗೆ ಅಪ್ಡೇಟ್ ಬಂದಿದೆ. ಈ ಕಾರಣದಿಂದ ಪ್ರೆಸ್ಟೀಜ್ ಎಸ್ಟೇಟ್ಸ್ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ ಟೆರಾ ಸಾಫ್ಟ್ವೇರ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಕನ್ಸಾರ್ಷಿಯಂಗೆ ಭಾರತ್ ನೆಟ್ ಪ್ರಾಜೆಕ್ಟ್ ಇಂದ 1900 ಕೋಟಿ ಆರ್ಡರ್ ಸಿಕ್ಕಿದೆ. ಈ 1900 ಕೋಟಿ ಆರ್ಡರ್ ನ ಕಾರಣಕ್ಕೆ ಟೆರಾ ಸಾಫ್ಟ್ವೇರ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಈ ಆರ್ಡರ್ ಬರೀ ಟೆರಾ ಸಾಫ್ಟ್ವೇರ್ ಗೆ ಅಷ್ಟೇ ಅಲ್ಲ, ಕನ್ಸಾರ್ಷಿಯಂಗೆ ಸಿಕ್ಕಿರೋದು. ಅಂದ್ರೆ ಗ್ರೂಪ್ ಮಾಡ್ಕೊಂಡಿರ್ತವೆ ಕಂಪನೀಸ್, ಗ್ರೂಪ್ ಮಾಡ್ಕೊಂಡು ಬಿಡ್ಡಿಂಗ್ ಅನ್ನ ಮಾಡಿರ್ತವೆ. ಆ ಗ್ರೂಪ್ ಗೆ ಸಿಕ್ಕಿರುವಂತದ್ದು ಅದರಲ್ಲಿ ಟೆರಾ ಸಾಫ್ಟ್ವೇರ್ ಎಷ್ಟಿದೆ ಗೊತ್ತಿಲ್ಲ. ಬಟ್ ಓವರ್ ಆಲ್ ಗ್ರೂಪ್ಗೆ 1900 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಕಾರಣದಿಂದ ಟೆರಾ ಸಾಫ್ಟ್ವೇರ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ನಂತರ NLC ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ರಾಜಸ್ಥಾನ್ ವಿದ್ಯುತ್ ನಿಗಮ್ ಲಿಮಿಟೆಡ್ ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಈ ಅಗ್ರಿಮೆಂಟ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ಸ್ ಕಡೆ ಬಂದ್ರೆ ರಿಸಲ್ಟ್ಸ್ ಟೈಮೆಕ್ಸ್ ಗ್ರೂಪ್ ನ ರಿಸಲ್ಟ್ ನೋಡಬಹುದು. ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಆಗ್ಬೋದು ಅಥವಾ ಇಯರ್ಲಿ ಆಗ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓವರ್ ಆಲ್ ಟೈಮೆಕ್ಸ್ ಗ್ರೂಪ್ Q4 ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ಸರ್ವೋಟೆಕ್ ರಿನ್ಯೂವಬಲ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ, ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲೂ ಬಿಗ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಯಾಕಂದ್ರೆ 181 ಕೋಟಿಯಿಂದ 126 ಕೋಟಿಗೆ ಇಳಿದಿದೆ ಪರ್ಫಾರ್ಮೆನ್ಸ್. ಹಾಗೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್. ಇಯರ್ಲಿ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಅನ್ನ ಮೋರ್ ದನ್ ಡಬಲ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲೂ ಕೂಡ ಬಿಗ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ. ಇಯರ್ಲಿ ಜಸ್ಟ್ 4% ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಸರ್ವೋಟೆಕ್ ರಿನ್ಯೂವಬಲ್ ಮಾಡಿದೆ. ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ರಿಸಲ್ಟ್ ಗೆ ಅಂತ. ನಂತರ ಪೇಂಟ್ ಕಂಪನಿ ಕನ್ಸೈ ನೆರೊಲಾಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಜಸ್ಟ್ 3% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಪರ್ಫಾರ್ಮೆನ್ಸ್. ಇನ್ನು ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಕನ್ಸೈ ನೆರೊಲಾಕ್ ಮಾಡಿದೆ. ನಂತರ BSC ರಿಸಲ್ಟ್ ಅನ್ನ ಈಗಾಗಲೇ ನಾವು ನೆನ್ನೆ ನೋಡಿದ್ವಿ. ಇಲ್ಲಿ ಇನ್ನೊಂದ್ಸಲ ನೋಡ್ಕೊಳ್ಬಹುದು. ಸೇಲ್ಸ್ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಕ್ವಾರ್ಟರ್ಲಿ ಆಗ್ಬೋದು ಅಥವಾ ಇಯರ್ಲಿ ಆಗ್ಬೋದು. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ, ಬಟ್ ಆ ಅಡ್ಜಸ್ಟ್ಮೆಂಟ್ಸ್ ನಂತರ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಕ್ವಾರ್ಟರ್ಲಿ ಆಗ್ಬೋದು ಅಥವಾ ಇಯರ್ಲಿ ಆಗ್ಬೋದು. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ನೆನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ. ರಿಯಾಕ್ಷನ್ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ. ನಂತರ ಅವಳೋನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ. ಈ ಕಂಪನಿ ಮಲ್ಟಿಪಲ್ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. EMS ಅಲ್ಲಿ ಕೆಲಸ ಮಾಡುತ್ತೆ, ಅಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್, ಹಾಗೆ ಎಂಜಿನಿಯರ್ಡ್ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಬಿಸಿನೆಸ್ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಕ್ವಾರ್ಟರ್ಲಿ ಇಯರ್ಲಿ ಎಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಅವಲೋನ್ ಟೆಕ್ನಾಲಜೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q4 ಅಲ್ಲಿ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ. ನೆಕ್ಸ್ಟ್ ಜೆಕ್ಸಾನ್ ಪಾಲ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕಂಪನಿ ನಂಬರ್ಸ್ ಅಲ್ಲಿ, ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇನ್ನು MGL ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿಯಲ್ಲಿ ಸೇಲ್ಸ್ ಅಲ್ಲಿ ಚೆನ್ನಾಗಿದೆ, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಬಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ Q4 ಅಲ್ಲಿ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ 6% ಅಪ್ ಆಗಿದೆ ಕಂಪನಿಯ ರೆವಿನ್ಯೂ, ಕ್ವಾರ್ಟರ್ಲಿ ಡೌನ್ ಇದೆ. ಎಬಿಟ್ ಗೆ ಬಂದ್ರೆ ಕ್ವಾರ್ಟರ್ಲಿ ಇಯರ್ಲಿ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್ ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಜಸ್ಟ್ 3 crores ಅಪ್ ಆಗಿದೆ, ಬಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ.
ನೆಟ್ ಪ್ರಾಫಿಟ್ ಅಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ, ಹಾಗಾಗಿ ಹಿಂದಿನ ವರ್ಷ ನೆಗೆಟಿವ್ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಖಂಡಿತ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಇನ್ನು ಇವತ್ತಿನ ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ APL ಅಪೋಲೋದ ರಿಸಲ್ಟ್ ಇದೆ ಇವತ್ತು, ಬ್ಲೂ ಸ್ಟಾರ್ ಇದೆ, ಕಾರ್ ಟ್ರೇಡ್ ಇದೆ, ಕೋಲ್ ಇಂಡಿಯಾದ ರಿಸಲ್ಟ್ ಇದೆ, ಕ್ರಾಫ್ಟ್ಸ್ಮನ್ ಆಟೋ ಇದೆ, ಡಾಬರ್ ಇದೆ, EKI ಎನರ್ಜೀಸ್ ಇದೆ, ನಂತರ ಉಡ್ಕೋದ ರಿಸಲ್ಟ್ ಕೂಡ ಇದೆ ಇವತ್ತು, MRF ರಿಸಲ್ಟ್ ಇದೆ, ನಿವಾ ಬುಪ್ಪಾ ಇದೆ, PNB ರಿಸಲ್ಟ್ ಇದೆ ಇವತ್ತು, RACL ಗೇರ್ ಟೆಕ್ ಇದೆ, ರೂಟ್ ಮೊಬೈಲ್ಸ್ ಇದೆ, ರತನ್ ಇಂಡಿಯಾ ಪವರ್ ನ ರಿಸಲ್ಟ್ ಕೂಡ ಇದೆ ಇವತ್ತು, ಸೊನಾಟಾ ಸಾಫ್ಟ್ವೇರ್ ಇದೆ, ಟಾಟಾ ಕೆಮಿಕಲ್ಸ್ ನ ರಿಸಲ್ಟ್ ಇದೆ, UBL ಇದೆ, ವೋಲ್ಟಾಸ್ ನ ರಿಸಲ್ಟ್ ಇದೆ, ವಂಡರ್ಲಾ ಇದೆ. ಹೀಗೆ ಹಲವಾರು ಕಂಪನಿಗಳ ರಿಸಲ್ಟ್ ಕೂಡ ಇದೆ ಇವತ್ತು. ಈ ಕಂಪನಿಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಕಂಪನಿಗಳ Q4 ನಂಬರ್ಸ್ ಅಲ್ಲಿ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ಆಸ್ ಆಫ್ ನಾವು ನೋಡಬಹುದು. 62 ಪಾಯಿಂಟ್ಸ್ 0.25% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಆಕ್ಚುಲಿ ಇದು ಇನ್ನೂ ಜಾಸ್ತಿ ಇತ್ತು, ಮೋರ್ ದನ್ 90 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಈಗ ಸ್ವಲ್ಪ ರಿಕವರ್ ಆಗಿದೆ ಅಂತ ಹೇಳ್ಬೋದು, 60 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಹ್ಯಾಂಗ್ಸೆಂಗ್ ಪಾಸಿಟಿವ್ ಇದೆ, ಅದರಲ್ಲೂ ಚೆನ್ನಾಗಿ ಟ್ರೇಡ್ ಆಗ್ತಿದೆ 1.67% ಅಲ್ಲಿ. ಕೋಸ್ಪಿ, ಜಕಾರ್ತಾ ಕಂಪೋಸಿಟ್ ಹಾಗೂ ಶಾಂಘೈ ಕಂಪೋಸಿಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದಾವೆ. ಇನ್ನು ಬೇರೆ ಮಾರ್ಕೆಟ್ಸ್ ನೆಗೆಟಿವ್ ಇದಾವೆ, ಅಂದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ ಕೆಲವು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಮ್ಮ ಗಿಫ್ಟ್ ನಿಫ್ಟಿ ಅಂತೂ ನೆಗೆಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ, ಬಟ್ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನ್ ಬರ್ತಾ ಇಲ್ಲ. ಜಸ್ಟ್ 60 ಪಾಯಿಂಟ್ಸ್ ಅಥವಾ ಬಿಲೋ ಆಫ್ % ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದನ್ನು ನೋಡಿದ್ರೆ ಸ್ವಲ್ಪ ಫ್ಲಾಟಿಶ್ ಆಗಿ ಓಪನ್ ಆಗುವಂತ ಲಕ್ಷಣ ಇದೆ. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ, ಜೊತೆಗೆ ಪಾಕಿಸ್ತಾನದಿಂದ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ, ಜೊತೆಗೆ ಅಲ್ಲಿಂದ ರಿಯಾಕ್ಷನ್ ಹೇಗಿರುತ್ತೆ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ನೋಡೋಣ. ಆಸ್ ಆಫ್ ನೌ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಇದೆ, ನೋಡೋಣ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡುತ್ತೆ, ರಿಯಾಕ್ಟ್ ಮಾಡೋ ಶಕ್ತಿ ಇದೆಯಾ. ಹಾಗೆ ಅವರು ರಿಯಾಕ್ಟ್ ಮಾಡಿದ್ರೆ ನಮ್ಮ ಇಂಡಿಯಾ ಕೂಡ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡುತ್ತೆ, ಅದನ್ನ ತಡ್ಕೊಳ್ಳೋ ಶಕ್ತಿ ಅಂತೂ ಅವ್ರಿಗಿಲ್ಲ. ಹಾಗಾಗಿ ನೋಡೋಣ. ಬರೀ ಬಾರ್ಡರ್ ಅಲ್ಲಿ ಶೆಲ್ಲಿಂಗ್ ಅನ್ನ ಮಾಡೋದು, ಫೈರಿಂಗ್ ಅನ್ನ ಮಾಡೋದು, ಇದಕ್ಕೆ ಲಿಮಿಟ್ ಆಗಿರತ್ತಾ ಈ ಟೆನ್ಷನ್ಸ್, ಅಥವಾ ಅದನ್ನ ಹೊರತುಪಡಿಸಿ ಏನಾದ್ರೂ ಎಕ್ಸ್ಟ್ರಾ ಆಗತ್ತಾ ನೋಡೋಣ. ಜೊತೆಗೆ ನಮ್ಮ ಆರ್ಮಿ ಕೂಡ ಅಥವಾ ನಮ್ಮ ಸರ್ಕಾರ ಕೂಡ ಇಷ್ಟಕ್ಕೆ ಸುಮ್ಮನಾಗತ್ತಾ, ಇನ್ನು ಟಾರ್ಗೆಟ್ ಗಳನ್ನ ಮಾಡುತ್ತಾ, ಅದು ಕೂಡ ಮ್ಯಾಟರ್ ಆಗುತ್ತೆ. ನೋಡೋಣ ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ಫೈನಲಿ ಅಟ್ಯಾಕ್ ಅಂತೂ ಮಾಡಿದೆ ನಮ್ಮ ಆರ್ಮಿ, ಹೊಡೆತವನ್ನು ಕೊಟ್ಟಂತೂ ಬಂದಿದೆ. ಮುಂದುವರೆದು ಏನ್ ಅಪ್ಡೇಟ್ ಗಳು ಬರ್ತವೆ ನೋಡ್ಬೇಕಾಗತ್ತೆ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.